ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಗೆ ಟ್ಯಾಲಿಯಲ್ಲಿ ಬರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ಗಳು, ಅಂದರೆ ನಿಮಗೆ ಕೆಲವೊಂದು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀರಾ. ಸೊ ಅಂಥ ಸಂದರ್ಭಗಳಲ್ಲಿ ಟ್ಯಾಲಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಬಂದರೆ ಸೊ ಅದನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು, ಅದರಲ್ಲಿ ಯಾವ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಇದರಲ್ಲಿ ತೋರಿಸ್ತಾ ಇದ್ದೀನಿ, ಮ್ಯಾಕ್ ಕ್ವಶನ್ಸ್ ಅಂತ. ಸೊ ಇದರಲ್ಲಿ ಮೊದಲು ವಿ ಕ್ಯಾನ್ ಕ್ಯಾನ್ಸಲ್, ನಾವು ಒಂದೊಂದೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ವಿ ಕ್ಯಾನ್ ಕ್ಯಾನ್ಸಲ್ ಯೂಸಿಂಗ್ ವೋಚರ್, ಅಂದರೆ ಟ್ಯಾಲಿಯಲ್ಲಿ ವೋಚರನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಲ್ಟ್ ಎಕ್ಸ್ ಅನ್ನು ಹೊಡೆದ್ರೆ ವೋಚರ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. TDS ಡಿಡಕ್ಷನ್ ಎಂಟ್ರಿ ಕ್ಯಾನ್ ಬಿ ಟು, ಅಂದರೆ TDS ಅನ್ನೋದು ಎಂಟ್ರೀಸನ್ನು ಯಾವ ವೋಚರಲ್ಲಿ ಮಾಡ್ತೀರ. TDS ಅನ್ನೋದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಆಗಿರುತ್ತೆ. ಸೊ ಅದು ಒಂದು ಕಟ್ ಆಗಿರೋದನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಅಂಥದ್ದನ್ನ ನಾವು ಅಡ್ಜಸ್ಟ್ಮೆಂಟ್ ವೋಚರ್ ಅಂದರೆ ಜರ್ನಲ್ ವೋಚರ್, ಸೊ ಅದರಲ್ಲಿ ಎಂಟ್ರಿ ಮಾಡ್ತೀವಿ. ಟು ಕ್ಯಾನ್ ಪರ್ಚೇಸ್ ಆರ್ಡರ್ ಶಾರ್ಟ್ಕಟ್ ಕೀ, ಪರ್ಚೇಸ್ ಆರ್ಡರ್ಗೆ ಶಾರ್ಟ್ಕಟ್ ಕೀ ಬಂದು ಆಲ್ಟ್ F4 ಇರುತ್ತೆ. ಲೀಸ್ಟ್ ಆಪ್ಷನಲ್ ವೋಚರ್ ವಿ ಕ್ಯಾನ್ ಗೆಟ್ ಫ್ರಮ್ ಅಂತ ಇದೆ. ಸೊ ನಾವು ವೋಚರ್ಗಳ ಒಂದು ಲೀಸ್ಟನ್ನು ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಎಕ್ಸ್ಟೆನ್ಷನಲ್ ರಿಪೋರ್ಟ್ಸಲ್ಲಿ ನಾವು ನೋಡ್ತೀವಿ. ಸೊ ವಿಚ್ ಫೈಲ್ ಟ್ಯಾಲಿ ಈಸ್ ಯೂಸ್ಡ್ ಟು ರೆಕಾರ್ಡ್ ಇಂಪೋರ್ಟ್ ಆಕ್ಟಿವಿಟಿ, ಟ್ಯಾಲಿಯನ್ನು ನಾವು ಇಂಪೋರ್ಟ್ ಮಾಡಲಿಕ್ಕೆ ಅದಕ್ಕೆ ಒಂದು ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ಸೊ ಆ ಎಕ್ಸ್ಟೆನ್ಷನ್ ಯಾವುದು ಅಂತ tally.nikin ಅಂತ. ಸೊ ನೆಕ್ಸ್ಟು ಎ ಸರ್ವ್ಸ್ ದ ಪರ್ಪಸ್ ಆಫ್ ಬೋತ್ ಜರ್ನಲ್ ಆ್ಯಂಡ್ ಲೆಡ್ಜರ್ ಅಕೌಂಟ್, ಜರ್ನಲ್ ಮತ್ತು ಲೆಡ್ಜರ್ ಅಕೌಂಟ್ ಒಟ್ಟಿಗೆ ಸೇರಿಸಿ ಏನಂತ ಕರಿತೀವಿ ಅಂತ, ಅದನ್ನ ನಾವು ಕ್ಯಾಶ್ ಬುಕ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ದ ರೇಟ್ ಆಫ್ ಟ್ರೇಡ್ ಡಿಸ್ಕೌಂಟ್ ವೇರಿಯಸ್ ಇದು ಪರ್ಚೇಸ್ಡ್ ಅಂತ ಇದೆ. ನಾವು ಟ್ರೇಡ್ ಡಿಸ್ಕೌಂಟನ್ನು ಯಾವುದನ್ನು ಆಧಾರವಾಗಿಟ್ಟುಕೊಂಡು ಮಾಡಲಾಗುತ್ತೆ ಅಂತ ಕೇಳಿದರೆ, ಸೊ ನಾವು ಟ್ರೇಡ್ ಡಿಸ್ಕೌಂಟನ್ನು ಕ್ವಾಂಟಿಟಿ, ನಾವು ಪರ್ಚೇಸ್ ಮಾಡೋದು ಕ್ವಾಂಟಿಟಿಯನ್ನು ಆಧಾರವಿಟ್ಕೊಂಡು ಮಾಡಲಾಗುತ್ತೆ. ಎ ಟ್ರಯಲ್ ಬ್ಯಾಲೆನ್ಸ್ ಈಸ್ ಎ ಡ್ಯಾಶ್, ಒಂದು ಟ್ರಯಲ್ ಬ್ಯಾಲೆನ್ಸ್ ಅನ್ನೋದು ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ಗಳ ಲೀಸ್ಟನ್ನು ಡಿಸ್ಪ್ಲೇ ಮಾಡುತ್ತೆ. ಟು ಹೈಡ್ ದ ನೇಮ್ ಆಫ್ ದ ಕಂಪನಿ ಯು ನೀಡ್ ಟು ಡಿಫೈನ್, ಅಂದರೆ ಒಂದು ಟ್ಯಾಲಿ ಕಂಪನಿಯನ್ನು ಹೈಡ್ ಮಾಡಿಡ್ಲಿಕ್ಕೆ ಏನಂತ ಕರಿತೀವಿ. ಸೊ ಟ್ಯಾಲಿ ವ್ಯಾಲ್ಯೂಡ್ ಪಾಸ್ವರ್ಡ್, ಟ್ಯಾಲಿ ವ್ಯಾಲ್ಯೂಡ್ ಪಾಸ್ವರ್ಡನ್ನು ಹೊಡೆದ್ರೆ ಸೊ ಕಂಪನಿ ಅನ್ನೋದು ಹೈಡ್ ಆಗುತ್ತೆ. ಟು ಡಿಕ್ಲೇರ್ ಎ ವೋಚರ್ ಆಫ್ ಪೋಸ್ಟ್ ಡೇಟೆಡ್, ಅಂದರೆ ಪೋಸ್ಟ್ ಡೇಟೆಡ್ ಅಂದರೆ ಮುಂದಿನ ಡೇಟನ್ನು ಎಂಟ್ರಿ ಮಾಡಬೇಕಾದ್ರೆ ಯಾವ ಒಂದು ಶಾರ್ಟ್ಕಟ್ ಕೀ ಬೇಕು ಅಂತ Ctrl+T ಅನ್ನೋದು ಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿ ಕ್ಯಾನ್ ಸ್ವಿಚ್ ಫ್ರಮ್ ಅಕೌಂಟಿಂಗ್ ವೋಚರ್ ಟು ಇನ್ವೆಂಟ್ರಿ ವೋಚರ್, ಅಕೌಂಟಿಂಗ್ ವೋಚರಲ್ಲಿ ನಾವು ಎಂಟ್ರಿ ಮಾಡ್ತಾ ಇರ್ತೀವಿ, ಆವಾಗ ನಮ್ಗೆ ಆಟೋಮೆಟಿಕ್ಕಾಗಿ ಇನ್ವೆಂಟ್ರಿ ವೋಚರ್ ಅನ್ನೋದು ಬೇಕಿರುತ್ತೆ. ಸೊ ಅವಾಗ ನಾವು ಯಾವ ಶಾರ್ಟ್ಕಟ್ ಕೀಯನ್ನು ಹೊಡಿತೀವಿ ಅಂತ ಕೇಳ್ತಾರೆ, ಆಲ್ಟ್ F1 ಅನ್ನು ಹೊಡಿಬಹುದು. ಬ್ರಾಂಚ್ ಆರ್ ಡಿವಿಷನ್ ಈಸ್ ಗ್ರೂಪ್ ಡಿಫೈನ್ ಅಂಡರ್, ಬ್ರಾಂಚ್ ಮತ್ತು ಅಥವಾ ಡಿವೈಸನ್ ಅನ್ನೋದು ಯಾವ ಗ್ರೂಪ್ ಅಂಡರಲ್ಲಿ ಬರುತ್ತೆ ಅಂತ ಲಯಬಿಲಿಟಿ ಅಂಡರಲ್ಲಿ ಬರುತ್ತೆ. BOM ಇದರ ರೆಪ್ರೆಸೆಂಟ್ಸ್, ಅಂದರೆ ಫುಲ್ ಫಾರ್ಮ್ ಏನು ಅಂತ ಬಿಲ್ ಆಫ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಫ್ ವಿ ಪರ್ಚೇಸ್ ಎನಿ ಫಿಕ್ಸ್ಡ್ ಅಸೆಟ್ಸ್ ಇನ್ ಕ್ರೆಡಿಟ್ ವಿ ಕ್ಯಾನ್ ಪಾಸ್ ಇಟ್ ಥ್ರೂ ಅಂತ, ಅಂದರೆ ನೀವು ಫಿಕ್ಸ್ಡ್ ಅಸೆಟ್ಸನ್ನು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಸೊ ಇದನ್ನ ಎಲ್ಲಿ ಪಾಸ್ ಮಾಡ್ತೀರಾ ಅಂತ ಪರ್ಚೇಸ್ ಮಾಡಲಿ, ಅಂದರೆ ಪರ್ಚೇಸ್ ವೋಚರಲ್ಲಿ ನಾವು ಇದನ್ನು ಎಂಟ್ರಿ ಮಾಡ್ತೀವಿ ಅಂತ. ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ಒನ್ ಗೋಡೌನ್ ಟು ಅನದರ್ ಗೋಡೌನ್, ಒಂದು ಗೋಡೌನಿಂದ ಇನ್ನೊಂದು ಗೋಡೌನಿಗೆ ಮೆಟೀರಿಯಲನ್ನು ಟ್ರಾನ್ಸ್ಫರ್ ಮಾಡಿದರೆ ಅದಕ್ಕೆ ಏನಂತ ಕರೀತಾರೆ ಅಂತ ಸ್ಟಾಕ್ ಜರ್ನಲ್ ಅಂತ ಕರೀತಾರೆ. ಪೇರಾಲ್ ಆಟೋಫಿಲ್ ಈಸ್ ಥ್ರೂ ಮೇಡ್ ಅಂತ ಇದೆ, ಅಂದರೆ ಪೇರಾಲಿಗೆ ಆಟೋಫಿಲ್ ಮಾಡಲಿಕ್ಕೆ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ, ಅದು ಯಾವುದು ಅಂದರೆ ಆಲ್ಟ್ A. ದ ಶಾರ್ಟ್ಕಟ್ ಯೂಸ್ಡ್ ಫಾರ್ ಸೇಲ್ ಆರ್ಡರ್, ಸೇಲ್ಸ್ ಆರ್ಡರ್ಗೆ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಆಲ್ಟ್ F5. ಟ್ಯಾಲಿ ವ್ಯಾಲ್ಯೂಡ್ ಈಸ್, ಟ್ಯಾಲಿ ವ್ಯಾಲ್ಯೂಡ್ ಅಂದರೆ ಏನು ಅಂತ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇನ್ ಟ್ಯಾಲಿ ಯು ಗೆಟ್ ಕರೆನ್ಸಿ ಸಿಂಬಲ್ ಆಪ್ಷನ್ಸ್ ಫ್ರಾಮ್, ಕರೆನ್ಸಿ ಸಿಂಬಲ್ ಆಪ್ಷನ್ಸ್ ಎಲ್ಲಿಗೆ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ. ಕರೆನ್ಸಿ ಅನ್ನೋದು ಕಂಪನಿ ಕ್ರಿಯೇಷನ್ ಬಾಕ್ಸಲ್ಲಿ ಕೊನೆಯಲ್ಲಿ ಕಾಣಿಸುವಂಥದ್ದು, ಅದು ಕಂಪನಿ ಕ್ರಿಯೇಷನ್ ಬಾಕ್ಸ್ ಒಳಗಡೆ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಡ್ಯಾಶ್ ಗಿವ್ ದ ಬ್ಯಾಲೆನ್ಸ್ ಫಾರ್ ಈಚ್ ಡೇ ಫಾರ್ ದ ವೋಚರ್ ಟೈಪ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್, ಅಂದರೆ ಪ್ರತಿದಿನದ ಈಚ್ ಡೇ, ಪ್ರತಿದಿನದ ಟ್ರಾನ್ಸಾಕ್ಷನನ್ನು ನೋಡಲಿಕ್ಕೆ ಯಾವುದನ್ನು ಬಳಸ್ತೀವಿ ಅಂತ ಕೇಳುತ್ತೆ, ಡೇ ಬುಕ್ಕನ್ನು. For stock journal entry, we press
ಡ್ಯಾಶ್ ಸ್ಟಾಕ್ ಜರ್ನಲ್ ಶಾರ್ಟ್ಕಟ್ ಕೀ ಯಾವುದು ಅಂತ ಆಲ್ಟ್ F7. ವಿಚ್ ಆಪ್ಷನ್ ಲೀಸ್ಟ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮೆಥಡ್. ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮೆಥಡ್ ಅಂದರೆ ಇನ್ವೆಂಟ್ರಿಗೆ ಸಂಬಂಧಿಸಿದ ರಿಪೋರ್ಟನ್ನು ಎಲ್ಲಿ ನೋಡ್ತೀರಾ ಅಂತ ಸ್ಟಾಕ್ ಸಮ್ಮರಿಯಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ವೋಚರ್ ಎಂಟ್ರಿ. ವೋಚರ್ ಎಂಟ್ರಿಯನ್ನು ಮಾಡಲಿಕ್ಕೆ ನಿಮಗೆ ಯಾವುದರ ಅಗತ್ಯ ಇದೆ ಅಂತ ಕೇಳ್ತಾರೆ. ನಮಗೆ ಲೆಡ್ಜರ್ ಅಕೌಂಟ್ನ ಅಗತ್ಯ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಫೈಲ್ ಈಸ್ ಯೂಸ್ವಲಿ ಯೂಸ್ ಟು ಮಾಸ್ಟರ್ ಫೈಲ್. ಮಾಸ್ಟರ್ ಫೈಲ್ ಅಂತ ಯಾವುದನ್ನ ಕರೆಯಲಾಗುತ್ತೆ? ಇನ್ವೆಂಟ್ರಿ, ಸಬ್ಸಿಡರಿ ಇವನ್ನ ಮಾಸ್ಟರ್ ಫೈಲ್ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಶೋಸ್ ಡೈಲಿ ಬ್ಯಾಲೆನ್ಸ್ ಫಾರ್ ಸೆಲೆಕ್ಟೆಡ್ ವೋಚರ್ ಟೈಪ್. ದಿನನಿತ್ಯದ ಬ್ಯಾಲೆನ್ಸ್ ಅನ್ನು ನೋಡಲಿಕ್ಕೆ ಆಗ ಇನ್ನೊಂದು ರೀತಿಯಲ್ಲಿ ತೋರಿಸ್ತೇವೆ, ಬಟ್ ಇದನ್ನೇ ಎಷ್ಟು ರೀತಿಯಲ್ಲಿ ಬೇಕಾದರೂ ನಾವು ಕೇಳ್ಬೋದು. ಸೊ ಇದು ಡೇ ಬುಕ್. ಡಾಟಾ ಫೋಲ್ಡರ್ ಈಸ್ ಕಂಪನಿ ಕನ್ಸಿಸ್ಟೆಂಟ್ ಆಫ್. ಡಾಟಾ ಫೋಲ್ಡರ್ ಒಂದು ಎಷ್ಟು ಡಿಜಿಟ್ನ ನಂಬರನ್ನು ಒಳಗೊಂಡಿರುತ್ತೆ ಅಂತ ಕೇಳುತ್ತೆ. 5 ಡಿಜಿಟ್ ನಂಬರನ್ನು ಒಳಗೊಂಡಿರುತ್ತೆ. ಸೇಲ್ಸ್ ಟ್ಯಾಕ್ಸ್ ಲೆಡ್ಜರ್ ಫಾಲ್ಸ್ ಅಂಡರ್ ವಿಚ್ ಡಿಫೈನ್ ಅಂತ ಇರುತ್ತೆ. ಅಂದರೆ ಸೇಲ್ಸ್ ಟ್ಯಾಕ್ಸ್ ಇದು ಯಾವುದರ ಅಂಡರಲ್ಲಿ ಬರುತ್ತೆ ಅಂತ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಟ್ಯಾಕ್ಸ್ ಎಲ್ಲವೂ ಕೂಡ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರ್ ಅಡಿಗೆ ಬರುತ್ತೆ. ಸಿಂಗಲ್ ಎಂಟ್ರಿ ಮೋಡ್ ಈಸ್ ಅಪ್ಲಿಕೇಬಲ್ ಫಾರ್. ಸಿಂಗಲ್ ಎಂಟ್ರಿ ಮೋಡ್ ಅನ್ನೋದು ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ? ರಿಸಿಪ್ಟ್ ವೋಚರಲ್ಲೂ ಸಿಂಗಲ್ ಎಂಟ್ರಿ ಮಾಡ್ಬೋದು, ಪೇಮೆಂಟ್ ವೋಚರಲ್ಲಿ ಮಾಡ್ಬೋದು, ಆರ್ಡರ್ ವೋಚರಲ್ಲಿಯೂ ಮಾಡ್ಬೋದು. ಅದರಿಂದ ಆಲ್ ಆಫ್ ದ ದಿಸ್ ಇದಕ್ಕೆ ಕರೆಕ್ಟ್ ಆನ್ಸರ್. ವೈಲ್ ಎಕ್ಸ್ಪೋರ್ಟಿಂಗ್ ಲೆಡ್ಜರ್ ಫ್ರಮ್ ಟ್ಯಾಲಿ ಟು ವೆಬ್ ಪೇಜ್. ವೆಬ್ ಪೇಜ್ ಅಲ್ಲಿ ಹಾಕ್ಲಿಕ್ಕೆ ಅಥವಾ ಇಂಟರ್ನೆಟ್ ಅಲ್ಲಿ ನಾವು ಅದನ್ನು ಟ್ಯಾಲಿಯಲ್ಲಿ ಮಾಡಿದ್ದನ್ನು ನೋಡ್ಲಿಕ್ಕೆ ಏನಂತ ಕರೀತಾರೆ ಅಂದರೆ HTML ಫಾರ್ಮ್ಯಾಟ್, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಈ ಫಾರ್ಮ್ಯಾಟ್ ಅಲ್ಲಿ ನಾವು ನೋಡ್ತೀವಿ. ಟೋಟಲ್ ನಂಬರ್ ಆಫ್ ಲೆಡ್ಜರ್ಸ್, ಗ್ರೂಪ್ ಎಂಟ್ರೀಸ್ ಎಕ್ಸೆಟ್ರಾ ಕ್ಯಾನ್ ಬಿ ಶೋ. ಲೆಡ್ಜರು, ಗ್ರೂಪ್ಸು ಇವೆಲ್ಲ ಎಲ್ಲಿ ಕಾಣಿಸುತ್ತೆ? ನಮಗೆಲ್ಲ ಇವೆಲ್ಲರ ಒಂದು ಟೋಟಲ್ ಗ್ರೂಪ್ಸ್ ಎಲ್ಲಿ ಕಾಣಿಸುತ್ತೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಮಗೆ ಎಷ್ಟು ವೋಚರ್ಸ್ ಇದೆ, ಎಷ್ಟು ಲೆಡ್ಜರ್ಸ್ ಇದೆ, ಗ್ರೂಪ್ಸ್ ಎಷ್ಟಿದೆ ಅನ್ನೋದನ್ನು ಶೋ ಮಾಡುತ್ತೆ. ಫೈಂಡ್ ಔಟ್ ದ ವಿಚ್ ಈಸ್ ನಾಟ್ ಡಿಫಾಲ್ಟ್ ಲೆಡ್ಜರ್ ಇನ್ ಟ್ಯಾಲಿ. ಅಂದರೆ ನಾವು ಲೆಡ್ಜರ್ ಅಕೌಂಟನ್ನು ಓಪನ್ ಮಾಡಿಕೊಂಡಾಗ ಯಾವುದೋ ಒಂದು ಗ್ರೂಪ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ಕಾಣಿಸ್ತಾ ಇರುತ್ತೆ. ಅದನ್ನ ಯಾವುದು ಅಂತ ಕೇಳ್ತಾರೆ, ಅದು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್, ಗೂಡ್ಸ್ ರಿಟರ್ನ್ ಟು ಕ್ರೆಡಿಟರ್ ಆಫ್ಟರ್ ಚಲನ್ ಬಟ್ ಬಿಫೋರ್ ಬಿಲ್ ವಿ ನೀಡ್ ಪಾಸ್. ಅಂದರೆ ಒಂದು ಗೂಡ್ಸ್ ಅನ್ನೋದು ಸೇಲ್ ಆಗಿರುತ್ತೆ, ಅದು ರಿಟರ್ನ್ ಬಂದಿರುತ್ತೆ, ಬಟ್ ನಾವು ಆ ರಿಟರ್ನ್ ಕೊಟ್ಟಂಥ ಅಸೆಟ್ಸ್ ಕೊಟ್ಟಂಥವ್ರಿಗೆ ನಾವು ಅಮೌಂಟನ್ನು ಪಾಸ್ ಮಾಡೋದಿಲ್ಲ, ಬಿಲ್ಲನ್ನು ಪಾಸ್ ಮಾಡಿರೋದಿಲ್ಲ. ಅದಕ್ಕೆ ಏನಂತ ಕರೀತಾರೆ ಅಂದರೆ ರಿಜೆಕ್ಷನ್ ಔಟ್. ವಿಚ್ ಮೆನು ಅಪಿಯರ್ಸ್ ಆಫ್ಟರ್ ಸ್ಟಾರ್ಟಿಂಗ್ ಟ್ಯಾಲಿ ಫಾರ್ ದ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಟ್ಯಾಲಿ ಓಪನ್ ಆಗಿದಾಗ ನಮಗೆ ಏನು ಕಾಣಲಿಕ್ಕೆ ಸಿಗುತ್ತೆ ಅಂತ ಕಂಪನಿ ಇನ್ಫಾರ್ಮೇಶನ್ ಬಾಕ್ಸ್ ಕಾಣಲಿಕ್ಕೆ ಸಿಗುತ್ತೆ. ವಿಚ್ ಆಪ್ಷನ್ ಈಸ್ ಯೂಸ್ಡ್ ಇನ್ ಟ್ಯಾಲಿ ಟು ಮೇಕ್ ಚೇಂಜಸ್ ಇನ್ ಕ್ರಿಯೇಟೆಡ್ ಕಂಪನಿ. ಸೊ ಒಂದು ಕಂಪನಿಯನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ, ಸೊ ಅದನ್ನ ಎನಿ ಚೇಂಜಸ್ಸನ್ನು ಮಾಡಬೇಕಾದ್ರೆ ಯಾವುದನ್ನು ಬಳಸ್ತೀವಿ ಅಂತ ಆಲ್ಟರನ್ನು ಬಳಸ್ತಾ ಇದ್ದೀವಿ. ವಿಚ್ ಆಪ್ಷನ್ ಫ್ರಮ್ ಕಂಪನಿ ಆಫ್ ಮೆನು ಈಸ್ ಸೆಲೆಕ್ಟೆಡ್ ಟು ಕ್ರಿಯೇಟ್ ಎ ನ್ಯೂ ಕಂಪನಿ ಇನ್ ಟ್ಯಾಲಿ. ಅಂದರೆ ಹೊಸ ಕಂಪನಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ನೀವು ಏನನ್ನು ಬಳಸ್ತೀವಿ ಅಂತ. ಸೊ ನಾವು ಕ್ರಿಯೇಟ್ ಕಂಪನಿಯನ್ನು ಬಳಸ್ತೀವಿ. ವಿಚ್ ಆಪ್ಷನ್ ಈಸ್ ಯೂಸ್ಡ್ ಎಕ್ಸಿಟ್ ಕಂಪನಿ. ಟ್ಯಾಲಿಯಿಂದ ಹೊರಬರಲಿಕ್ಕೆ ಯಾವ ಒಂದು ಆಪ್ಷನನ್ನು ಯೂಸ್ ಮಾಡ್ತೀವಿ? ಕ್ವಿಟ್ ಅಂತ ಆಪ್ಷನನ್ನು ನಾವು ಯೂಸ್ ಮಾಡ್ತೀವಿ, ಅಥವಾ ಕಂಟ್ರೋಲ್ Q ಅನ್ನು ನಾವು ಹೊಡೆದ್ರೂ ಕೂಡ ಹೊರಗಡೆ ಬರಬಹುದು. ನೆಕ್ಸ್ಟು, ಟ್ಯಾಲಿ ಪ್ಯಾಕೇಜ್ ಡೆವಲಪ್ಡ್ ಬೈ ಅಂತ ಇದೆ. ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಅನ್ನು ಯಾವ ಕಂಪನಿಯವರು ಕಂಡುಹಿಡಿದ್ದಾರೆ? ಟ್ಯಾಲಿ ಸೊಲ್ಯೂಷನ್ ಅನ್ನೋ ಕಂಪನಿಯವರು ಕಂಡುಹಿಡಿತಾರೆ. ಇನ್ ಜನರಲ್ ಆಫ್ ದ ಫೈನಾನ್ಷಿಯಲ್ ಇಯರ್ ವರ್ಷಲ್ ಬಿ ಫ್ರಾಮ್ ಅಂತ ಇದೆ. ಅಂದರೆ ನಮ್ಮ ಒಂದು ಇಂಡಿಯನ್ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1 ಏಪ್ರಿಲ್ ಎನಿ ಇಯರ್, ಯಾವ ವರ್ಷ ಆದರೂ 1 ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತೆ. ಟು ಗೆಟ್ ಪೇರಾಲ್ ರಿಪೋರ್ಟ್ಸ್ ಚೂಸ್. ಪೇರಾಲ್ ರಿಪೋರ್ಟ್ಸ್ ಅನ್ನು ಎಲ್ಲಿ ನೋಡ್ತೀವಿ ಅಂದರೆ ಗೆಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ, ಪೇರಾಲ್ ರಿಪೋರ್ಟ್ಸ್ ಅನ್ನು ನೋಡ್ತೀವಿ. ಎ ಡ್ಯಾಶ್ ಈಸ್ ಸೆಂಡ್ ದ ಕಸ್ಟಮರ್ ವೆನ್ ರಿಟರ್ನ್ ಆಫ್ ಗುಡ್ಸ್. ಅಂದರೆ ಕಸ್ಟಮರಿಗೆ ಹೋದಂಥ ಇದನ್ನ ರಿಟರ್ನ್ ಆದರೆ, ಅಂದರೆ ಸೇಲ್ ಆಗಿದ್ದು ರಿಟರ್ನ್ ಆದರೆ ಅದನ್ನ ಏನಂತ ಕರೀತಾರೆ ಅಂದರೆ ಕ್ರೆಡಿಟ್ ನೋಟ್. ಸೇಲ್ಸ್ ರಿಟರ್ನ್ ಅನ್ನ ಕ್ರೆಡಿಟ್ ನೋಟ್ ಅಂತ ಕರಿತೀವಿ. ನೆಕ್ಸ್ಟ್, ಈಸ್ ಸೆಂಟ್ ಟು ಸೇಲರ್ ವೆನ್ ಶಿ ಈಸ್ ಟೇಕನ್ ಬ್ಯಾಕ್ ಸೋಲ್ಡ್ ಗೂಡ್ಸ್.
ನಾವು ಸೇಲ್ ಮಾಡಿದ ಮಾರಾಟ ಮಾಡಿದ್ದ ನಾವು ತಗೊಂಡನ್ನ ಖರೀದಿ ಮಾಡಿದ್ದನ್ನ ರಿಟರ್ನ್ ಮಾಡಿದ್ರೆ ಏನಂತ ಕರಿತೀವಿ, ಪರ್ಚೇಸ್ ರಿಟರ್ನ್ ಅಂತೀವಿ. ಇದನ್ನ ಡೆಬಿಟ್ ನೋಟ್ ಅಂತ ಕರೀತಾರೆ. F12 ಬಟನ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಡ್ಯಾಶ್ ಆಫ್ಟರ್. F12 ಬಟನ್ ಏನನ್ನ ಪ್ರತಿನಿಧಿಸ್ತಾ ಇದೆ ಅಂತ, ಕಂಪನಿ ಕಾನ್ಫಿಗರೇಷನ್ ಅನ್ನ ಪ್ರತಿನಿಧಿಸ್ತಾ ಇದೆ. F2 ಶಾರ್ಟ್ಕಟ್ಗೆ F2 ಅನ್ನೋದು ಏನನ್ನ ತೋರಿಸುತ್ತೆ, F2 ಅನ್ನೋದು ಡೇಟ್ ಚೇಂಜ್ ಅನ್ನ ಮಾಡುತ್ತೆ. ಬ್ಯಾಂಕ್ ಅಕೌಂಟ್ ಈಸ್ ಅಂದ್ರೆ ಓಚರ್ ಡೇಟ್ ಅನ್ನ ಚೇಂಜ್ ಮಾಡುತ್ತೆ. ಇದು ಬ್ಯಾಂಕ್ ಅಕೌಂಟ್ ಇದು ಯಾವ ಒಂದು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ಗೆ ಅಪ್ಲೈ ಆಗುತ್ತೆ ಅಂದ್ರೆ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರಿಲೇಟೆಡ್ ಟು ಪರ್ಸನ್ಸ್ ಆರ್ ಇನ್ಸ್ಟಿಟ್ಯೂಷನ್. ಬ್ಯಾಂಕ್ ಒಂದು ಸಂಸ್ಥೆ ಆದ್ದರಿಂದ ಅದು ಪರ್ಸನಲ್ ಅಕೌಂಟ್ ಅಂಡರ್ ಅಡಿಗಡೆ ಬರುತ್ತೆ. ಇನ್ಕಮ್ ಅರ್ನಡ್ ಬಟ್ ನಾಟ್ ರಿಸೀವ್ಡ್ ಇಸ್ ನೌನ್ ಆಸ್. ಅಂದ್ರೆ ಇನ್ಕಮ್ ಅರ್ನಡ್ ಅಂದ್ರೆ ನಮಗೆ ಬರುವ ಆದಾಯವನ್ನು ಅರ್ನ್ ಮಾಡಿದ್ವಿ ಬಟ್ ನಾವಿನ್ನೂ ರಿಸೀವ್ ಮಾಡ್ಕೊಂಡಿಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಎಕ್ಯೂರ್ಡ್ ಇನ್ಕಮ್ ಅಂತ ಕರಿತೀವಿ. ಡ್ಯಾಶ್ ಎಫರ್ಸ್ ದ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ಸ್ ಇಂಟು ಬಿಸ್ನೆಸ್. ಬಿಸ್ನೆಸ್ಸಿಗೆ ಬಂಡವಾಳ ಹಾಕಿರುವವನನ್ನ ಏನಂತ ಕರೀತಾರೆ, ಬಂಡವಾಳದಾರ ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಂತ, ಕ್ಯಾಪಿಟಲ್ ಅಂತ ಕರಿತೀವಿ. ಈಸ್ ದ ಮೇಜರ್ ಸೋರ್ಸ್ ಆಫ್ ರೆವೆನ್ಯೂ ಇನ್ ಎನಿ ಬಿಸ್ನೆಸ್. ಎಲ್ಲ ಬಿಸ್ನೆಸ್ ಅಲ್ಲೂ ಮೇಜರ್ ಸೋರ್ಸ್ ಯಾವುದು ಇನ್ಕಮ್ ಮಾಡಲಿಕ್ಕೆ? ಸೇಲ್ಸ್ ಮತ್ತೆ ಪರ್ಚೇಸ್ ಇದ್ರೆ ಮೇಜರ್ ಸೋರ್ಸ್ ಇರುತ್ತೆ. ಅದರಲ್ಲಿ ಸೇಲ್ಸ್ ಮಾಡಿದ್ರೆ ಅಸೆಟ್ಸ್ ಎಕ್ಯೂರ್ಡ್ ಫಾರ್ ಲಾಂಗ್ ಟರ್ಮ್ ಯೂಸ್ ದ ಬಿಸ್ನೆಸ್ ಇಸ್ ಕಾಲ್ಡ್. ಅಂದರೆ ನಮ್ಮ ಜೊತೆ ಇರುವಂಥ ಅಸೆಟ್ಸ್ ಲಾಂಗ್ ಟರ್ಮ್ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಬಳಕೆ ಮಾಡ್ತಾ ಇದ್ರೆ ಏನಂತ ಕರಿತೀವಿ, ಫಿಕ್ಸ್ಡ್ ಅಸೆಟ್ಸ್. ಎ ಪರ್ಸನ್ ಹೂ ಓನ್ಸ್ ಮನಿ ಇನ್ ದ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ಗೆ ಬಂಡವಾಳ ಹಾಕಿರೋನಿಗೆ ಅದು ಏನಾಗಿರುತ್ತೆ ಅಂತ ಕೇಳ್ತೀವಿ, ಡೆಟರ್ಸ್ ಆಗಿರ್ತಾನೆ. ಅವನು ಡೆಟರ್ಸ್ ಆಗ್ತಾನೆ, ಯಾಕಂದ್ರೆ ಬಿಸ್ನೆಸ್ಗೆ ಬಂಡವಾಳ ಹಾಕಿರೋನಿಗೆ ಆ ಅಮೌಂಟ್ ರಿಟರ್ನ್ ತಲುಪುತ್ತೆ. ಎಕ್ಯೂರ್ಡ್ ಇನ್ಕಮ್ ಕಮ್ ಅಂಡರ್. ಎಕ್ಯೂರ್ಡ್ ಇನ್ಕಮ್ ಅಂದ್ರೆ ಯಾವುದರ ಅಂಡರ್ ಅಡಿಗಡೆ ಬರುತ್ತೆ ಅಂತ, ಕರೆಂಟ್ ಅಸೆಟ್ಸ್. ದ ಟರ್ಮ್ ಆಫ್ ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂದ್ರೆ ದ ಟರ್ಮ್ಸ್ ಆಫ್ ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್, ಇದು ಯಾವುದಕ್ಕೆ ಅವಲಂಬಿಸಿಲ್ಲ ಅಂತ. ಸೊ ಇದು ಗುಡ್ ವಿಲ್ಗೆ ಅವಲಂಬಿಸಿದ್ದಲ್ಲ. ದೇರ್ ಆರ್ ಡ್ಯಾಶ್ ಡಿಫೈನ್ಡ್ ಲೆಡ್ಜರ್ ಅಂದ್ರೆ ದೇರ್ ಆರ್ 2 ಡಿಫೈನ್ಡ್ ಲೆಡ್ಜರ್ ಇದಿರುತ್ತೆ, ಯಾಕಂದ್ರೆ ಸಿಂಗಲ್ ಲೆಡ್ಜರ್ ಮತ್ತೆ ಮಲ್ಟಿಪಲ್ ಲೆಡ್ಜರ್. ಕ್ಲೋಸಿಂಗ್ ಸ್ಟಾಕ್ ಕಮ್ ಅಂಡರ್. ಕ್ಲೋಸಿಂಗ್ ಸ್ಟಾಕ್ ಯಾವುದರ ಅಂಡರ್ ಅಡಿಗಡೆ ಬರುತ್ತೆ ಅಂದ್ರೆ ಸ್ಟಾಕ್ ಇನ್ ಹ್ಯಾಂಡ್. ಕ್ಯಾರೇಜ್ ಇನ್ವರ್ಡ್ ಕ್ಯಾನ್ ಬಿ ಇನ್ಕ್ಲೂಡ್ ಇನ್ ಡ್ಯಾಶ್. ಕ್ಯಾರೇಜ್ ಇನ್ವರ್ಡ್ ಇದನ್ನೋದು ನಮಗೆ ಏನಾಗಿರುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಡೆಬಿಟ್ ನೋಟ್ ಈಸ್ ಯೂಸ್ಡ್ ಫಾರ್ ಎಂಟೈರ್ಡ್. ಡೆಬಿಟ್ ನೋಟ್ ಯಾವುದಕ್ಕಾಗಿ ಯೂಸ್ ಮಾಡ್ತಾ ಇದೀವಿ, ಪರ್ಚೇಸ್ ರಿಟರ್ನಿಗೆ. ಕ್ರೆಡಿಟ್ ನೋಟ್ ಈಸ್ ಯೂಸ್ಡ್ ಫಾರ್ ಎಂಟೈರ್ಡ್. ಕ್ರೆಡಿಟ್ ನೋಟ್ ಯಾವುದಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ ಕೇಳುತ್ತೆ, ಸೇಲ್ಸ್ ರಿಟರ್ನಿಗೆ. ಡ್ಯಾಶ್ ಬಟನ್ ಹೆಲ್ಪ್ಸ್ ಟು ಕನೆಕ್ಟ್ ಡಾಟಾ ಫಾರ್ ಸ್ಪ್ರೆಡ್ಶೀಟ್ ಆರ್ ಅದರ್ ಅಪ್ಲಿಕೇಶನ್. ಸ್ಪ್ರೆಡ್ಶೀಟ್ ಅಥವಾ ಅದರ್ ಅಪ್ಲಿಕೇಶನ್ಗೆ ಡಾಟಾವನ್ನು ಹಾಕಬೇಕಾದ್ರೆ ಅದಕ್ಕೆ ಏನಂತ ಕರೀತಾರೆ ಅಂತಾರೆ, ಎಕ್ಸ್ಪೋರ್ಟ್ ಅಂತ ಕರೀತಾರೆ. ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಬಂದು Alt E ಇರುತ್ತೆ. ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇದನ್ನ ಬಳಸ್ತೀವಿ. ವಿಚ್ ಆಪ್ಷನ್ ಈಸ್ ಸೆಲೆಕ್ಟೆಡ್ ಫ್ರಮ್ ಕಂಪನಿ ಇನ್ಫೋ ಮೆನು ಟು ಡಿವೈಡ್ ಕಂಪನಿ ಡಾಟಾ ಇಂಟು 2 ಫೈನಾನ್ಷಿಯಲ್ ಇಯರ್. ಅಂದರೆ ಒಂದು ಕಂಪನಿ ಡಾಟಾ 2 ಫೈನಾನ್ಷಿಯಲ್ ಇಯರ್ಗೆ ನಾವು ಡಿವೈಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದೇ ಡಾಟಾವನ್ನು 2 ಕಂಪನಿಗೆ ಡಿವೈಡ್ ಮಾಡಬೇಕಾದ್ರೆ ಸ್ಪ್ಲಿಟ್ ಕಂಪನಿ ಡಾಟಾವನ್ನು ಯೂಸ್ ಮಾಡ್ತೀವಿ. ವಿಚ್ ಆಪ್ಷನ್ ಈಸ್ ಯೂಸ್ಡ್ ಕಂಪನಿ ಡಾಟಾ ಇಂಟು ಪೆನ್ ಡ್ರೈವ್ ಆರ್ CD. ಪೆನ್ ಡ್ರೈವ್ ಆರ್ CDಗೆ ಹಾಕಲಿಕ್ಕೆ ಏನಂತ ಕರೀತಾರೆ ಅಂದರೆ ಬ್ಯಾಕಪ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಿಮಗೆ ವಿಚ್ ಆಪ್ಷನ್ ಈಸ್ ಯೂಸ್ಡ್ ಟು ಪ್ಲೇಸ್ ಡಾಟಾ ಟೇಕನ್ ಪೆನ್ ಡ್ರೈವ್ ಆರ್ CD ಅಪ್ ಸೇಸ್ ಪ್ಲೇಸ್ ಟ್ಯಾಲಿ ಅಂತ ಇದೆ. ಏನು ಒಂದು ಪೆನ್ ಡ್ರೈವ್ಗೆ ಅಥವಾ CDಗೆ ನಾವು ಹಾಕಿದ್ದನ್ನು ಟ್ಯಾಲಿಗೆ ರಿಟರ್ನ್ ತಗೋಬೇಕಾದ್ರೆ ಏನಂತ ಕರೀತಾರೆ ಅಂದರೆ ರೀಸ್ಟೋರ್ ಅಂತ ಕರಿತೀವಿ. ಪುನಃ ಟ್ಯಾಲಿಗೆ ತಗೋಬೇಕಾದ್ರೆ ರೀಸ್ಟೋರ್ ಅಂತ ಕರಿತೀವಿ. ವಿಚ್ ಆಪ್ಷನ್ ಈಸ್ ಯೂಸ್ಡ್ ವೆನ್ ಯು ಕಂಪನಿ ಕ್ರಿಯೇಟೆಡ್ ಇನ್ ಟ್ಯಾಲಿ. ಅಂದರೆ ನಾವು ಕಂಪನಿ ಮಾಡಿದಂಥ ಕಂಪನಿಯನ್ನು ಪುನಃ ಓಪನ್ ಮಾಡಬೇಕಾದ್ರೆ ಯಾವುದನ್ನ ಬಳಸ್ತೀವಿ ಅಂತ ಕೇಳುತ್ತೆ, ಸೆಲೆಕ್ಟ್ ಕಂಪನಿಯನ್ನು ಬಳಸ್ತೀವಿ. ದ ವಿಚ್ ಸಬ್ ಮೆನು ಈಸ್ ಯೂಸ್ಡ್ ಟು ಕ್ರಿಯೇಟ್ ನ್ಯೂ ಲೆಡ್ಜರ್ ಗ್ರೂಪ್ಸ್ ಆ್ಯಂಡ್ ವೋಚರ್ ಟೈಪ್ಸ್. ನ್ಯೂ ಲೆಡ್ಜರು ವೋಚರ್ ಟೈಪ್ಸ್ ಮತ್ತು ಲೆಡ್ಜರ್ ಅನ್ನೆಲ್ಲ ಎಲ್ಲಿ ಕ್ರಿಯೇಟ್ ಮಾಡ್ತೀವಿ, ಅಕೌಂಟ್ಸ್ ಇನ್ಫೋದಲ್ಲಿ. ವಿಚ್ ಸಬ್ ಮೆನು ಯೂಸ್ಡ್ ವೋಚರ್ ಇನ್ ಟ್ಯಾಲಿ. ವೋಚರ್ಸ್ ಎಲ್ಲ ಎಲ್ಲಿ ಎಂಟ್ರಿ ಮಾಡ್ತೀವಿ ನಾವು, ಸಬ್ ಮೆನು ಅಕೌಂಟಿಂಗ್ ವೋಚರ್ಸ್ ಅಲ್ಲಿ. ಹೌ ಮೆನಿ ಗ್ರೂಪ್ಸ್ ಆರ್ ಫ್ರೀ ಡಿಫೈನ್ಡ್ ಇನ್ ಟ್ಯಾಲಿ. ಸೊ ಎಷ್ಟು ವಿಧವಾದ ಗ್ರೂಪ್ಸ್ ಇದೆ ನಮ್ಮಲ್ಲಿ, 28 ಗ್ರೂಪ್ಸ್. ಹೌ ಮೆನಿ ಗ್ರೂಪ್ಸ್ ಆರ್ ಪ್ರೈಮರಿ ಗ್ರೂಪ್ಸ್.
ಪ್ರೈಮರಿ ಗ್ರೂಪ್ಸ್ ಅಂತ 15 ಕರಿತೀವಿ, ಹಾಗೆ ಸೆಕೆಂಡರಿ ಗ್ರೂಪ್ಸ್ ಅಂತ 13 ಕರಿತೀರಿ. ಹೌ ಮೆನಿ ವೋಚರ್ ಟೈಪ್ಸ್ ಆರ್ ಇನ್ ಅವೈಲಬಲ್ ಟ್ಯಾಲಿ? ಸೊ ಒಂದು 22 ವೋಚರ್ಸ್ ಇದೆ, ಬಟ್ ನಾವು ಯೂಸ್ ಮಾಡುವಂಥದ್ದು 80 ವೋಚರ್ಸ್ ಅನ್ನ. ಹೌ ಮೆನಿ ಆಪ್ಷನ್ಸ್ ರಿಲೇಟೆಡ್ ಕಂಪನಿ ಫೀಚರ್ಸ್? ಎಷ್ಟು ರಿಲೇಟೆಡ್ ಕಂಪನಿ ಫೀಚರ್ಸ್ ಇದೆ ಅಂದರೆ 5 ಇದೆ, ಬಟ್ ಅದರಲ್ಲಿ ನಾವು ಸೆಟ್ಟಿಂಗ್ಸ್ ಮಾಡುವಂಥದ್ದು ಮಾತ್ರ 3. ವಿಚ್ ಯೂನಿಟ್ಸ್ is created for stock item grain, pulse, sugar, oil, ghee. ಇವನ್ನೆಲ್ಲ ಯಾವ ರೀತಿ ನಾವು ಮೆಜರ್ ಮಾಡ್ತೀವಿ ಅಂತ ಕೇಳ್ತಾರೆ. ಸೊ ಇದನ್ನ ನಾವು kg ಲೆಕ್ಕದಲ್ಲಿ ತಗೋಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾಂಪ್ಲೀಟ್ಲಿ ಇನ್ ಕ್ರಿಯೇಟೆಡ್ ವೈಲ್ ಎಂಟೈರ್ ಅಕೌಂಟ್ಸ್ ಅಂಡ್ ಇನ್ವೆಂಟ್ರಿ? ಅಕೌಂಟ್ಸ್ ಅಂಡ್ ಇನ್ವೆಂಟ್ರಿ ಎರಡನ್ನೂ ನಾವು ಎಲ್ಲಿ ನೋಡಬಹುದು ಅಂತ ಸ್ಟಾಕ್ ಕ್ಯಾಟಗರಿಯಲ್ಲಿ. ವಿಚ್ ರಿಪೋರ್ಟ್ಸ್ ಪ್ರಿಪೇರ್ಡ್ ಮಂತ್ಲಿ ಪ್ರಿಪೇರ್ ಮಾಡೋದು ಯಾವುದು ಅಂತ ಟ್ರಯಲ್ ಬ್ಯಾಲೆನ್ಸ್. ವಿ ಕ್ಯಾನ್ ಚೇಂಜ್ ದ ಕಂಪನಿ ಇನ್ಫಾರ್ಮೇಶನ್ ಮೆನುವನ್ನು ಏನಾದರೂ ಚೇಂಜಸ್ ಮಾಡಲಿಕ್ಕೆ ಏನನ್ನ ಯೂಸ್ ಮಾಡ್ತೀವಿ ಅಂದರೆ ಕಂಪನಿ ಇನ್ಫೋ ಆಲ್ಟರ್. ಕಂಪನಿ ರಿಸ್ಟೋರ್ ಆಪ್ಷನ್ ಅವೈಲಬಲ್. ಕಂಪನಿ ರಿಸ್ಟೋರ್ ಆಪ್ಷನ್ ಅನ್ನೋದು ಎಲ್ಲಿದೆ? ಕಂಪನಿ ಇನ್ಫಾರ್ಮೇಶನ್ ಬಾಕ್ಸಲ್ಲಿದೆ. ಸೊ ನೆಕ್ಸ್ಟ್ ಪೇಟೆಂಟ್ಸ್, ಕಾಪಿರೈಟ್ ಆ್ಯಂಡ್ ಟ್ರೇಡ್ ಮಾರ್ಕ್ ಇವೆಲ್ಲ ಯಾವ ಒಂದು ಇದಕ್ಕೆ ಸೇರಿರುತ್ತೆ? ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಇದು ಸೇರುತ್ತೆ. ದ ಅಕೌಂಟ್ಸ್ ಡ್ಯಾಟ್ ರೆಕಾರ್ಡ್ ಎಕ್ಸ್ಪೆನ್ಸಸ್, ಗೇನ್ಸ್ ಆ್ಯಂಡ್ ಲಾಸಸ್. ಅಕೌಂಟ್ಸಲ್ಲಿ ಎಕ್ಸ್ಪೆನ್ಸಸ್, ಗೇನ್ಸ್ ಆ್ಯಂಡ್ ಲಾಸಸ್ ಅನ್ನೋದು ಯಾವ್ದು ಅಕೌಂಟ್ಸ್ಗೆ ಅಪ್ಲೈ ಆಗುತ್ತೆ? ನಾಮಿನಲ್ ಅಕೌಂಟಲ್ಲಿ ಬರುವಂಥದ್ದು. ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಆಫ್ ಡ್ಯಾಶ್. ಬ್ಯಾಲೆನ್ಸ್ ಶೀಟು ಏನನ್ನು ಶೋ ಮಾಡುತ್ತೆ ಅಂದರೆ ಅಸೆಟ್ಸನ್ನು ಶೋ ಮಾಡುತ್ತೆ, ಲಯಬಿಲಿಟಿಯನ್ನು ಶೋ ಮಾಡುತ್ತೆ, ಹಾಗೂ ಕ್ಯಾಪಿಟಲನ್ನು ಶೋ ಮಾಡುತ್ತೆ. ಆದ್ದರಿಂದ ಇದನ್ನ ಆಲ್ ಆಫ್ ದ ಎಬೋ ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟ್ ಆರ್ ಪ್ರಿಪೇರ್ಡ್ ಡ್ಯಾಶ್. ಬ್ಯಾಲೆನ್ಸ್ ಶೀಟ್ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತ ಆ್ಯನ್ಯುವಲಿ ಪ್ರಿಪೇರ್ ಮಾಡ್ತೀವಿ. ಎ ಮಾಸ್ಟರ್ ಬಜೆಟ್ ಈಸ್ ಕನ್ಸಿಸ್ಟೆಂಟ್ ಆಫ್. ಮಾಸ್ಟರ್ ಬಜೆಟನ್ನು ಯಾಕೆ ಸೇಲ್ಸಿಗೂ ಬಜೆಟ್ ಮಾಡ್ತೀವಿ, ಪ್ರೊಡಕ್ಷನ್ಗೂ ಬಜೆಟ್ ಮಾಡ್ತೀವಿ, ಮೆಟೀರಿಯಲ್ಗೂ ಕೂಡ ಬಜೆಟನ್ನು ರೆಡಿ ಮಾಡ್ತೀವಿ. ಅದರಿಂದ ಆಲ್ ಆಫ್ ದ ಎಬೋ. ಇನ್ ಜನರಲ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡೆಡ್. ಬಿಸ್ನೆಸ್ಸಲ್ಲಿ ಜರ್ನಲ್ ಆಗಿ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ, ಅದನ್ನ ಯಾವಾಗ ಎಂಟ್ರಿ ಮಾಡ್ತೀವಿ? ಸೇಮ್ ಡೇ, ಪ್ರತಿದಿನ ಕೂಡ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಐಡೆಂಟಿಫೈ ದ ನಾಮಿನಲ್ ಅಕೌಂಟ್ಸ್ ಅಂತ ಇದೆ. ಸೊ ಇದರಲ್ಲಿ ನಮಗೆ ನಾಮಿನಲ್ ಅಕೌಂಟ್ಸ್ಗೆ ಯಾವುದು ಅಂತ, ಮೆಷಿನರಿ ಅನ್ನೋದು ಕೂಡ ಯಾವುದು ರಿಯಲ್ ಅಕೌಂಟಿಗೆ ಹೋಗುತ್ತೆ, ಬಿಲ್ಡಿಂಗ್ ಅಕೌಂಟ್ ಕೂಡ ರಿಯಲ್ ಅಕೌಂಟ್, ಕ್ರೆಡಿಟ್ ಕೂಡ ಪರ್ಸನಲ್ ಅಕೌಂಟಿಗೆ ಹೋಗುತ್ತೆ. ಆದ್ದರಿಂದ ರೆಂಟ್ ಎಕ್ಸ್ಪೆನ್ಸಸ್ ಅನ್ನೋದು ನಾಮಿನಲ್ ಅಕೌಂಟಿಗೆ ಹೋಗುತ್ತೆ. ಡಿಸ್ಕೌಂಟ್ ಅಲೌಡ್ ಇಸ್ ಲೈಕ್ ಆಫ್ ಡಿಡಕ್ಷನ್ ಫ್ರಾಮ್. ಅಂದರೆ ನಮಗೆ ಡಿಸ್ಕೌಂಟ್ ಬಂದರೆ ನಾವು ಅದನ್ನ ಏನಂತ ಎಂಟ್ರಿ ಮಾಡ್ತೀವಿ? ಅಕೌಂಟ್ ರಿಸೀವೇಬಲ್, ನಮಗೆ ಬಂದಿದೆ ಅಂತ ನಾವು ಎಂಟ್ರಿ ಹಾಕ್ಬೇಕಲ್ವಾ, ಅದನ್ನ ಅಕೌಂಟ್ ರಿಸೀವೇಬಲ್. ದ ಅದರ್ ನೇಮ್ ಆಫ್ ದ ಜರ್ನಲ್ ಈಸ್. ಜರ್ನಲಿನ ಇನ್ನೊಂದು ಹೆಸರು ಯಾವುದು ಅಂತ? ಜರ್ನಲ್ಗೆ ಇನ್ನೊಂದು ಹೆಸರು ಡೇ ಬುಕ್. ಡಿಸ್ಕೌಂಟ್ ಅಲೌಡ್ ಈಸ್ ಡ್ಯಾಶ್. ಡಿಸ್ಕೌಂಟ್ ಅಲೌಡ್ ಅಂದರೆ ಡಿಸ್ಕೌಂಟನ್ನು ಕೊಡೋದು ನಾವು. ಇದು ಯಾವುದಕ್ಕೆ ಸಂಬಂಧಿಸಿದ? ಎಕ್ಸ್ಪೆನ್ಸ್ ಆಫ್ ದ ಬಿಸ್ನೆಸ್. ವಿಚ್ ಆಫ್ ದ ಫಾಲೋಯಿಂಗ್ ಅಕೌಂಟ್ಸ್ ವಿಲ್ ಬಿ ಡೆಬಿಟೆಡ್ ಇನ್ ಬಿಸ್ನೆಸ್? ಓನರ್ ವಿಡ್ರಾ ಕ್ಯಾಶ್ ಫ್ರಮ್ ಬಿಸ್ನೆಸ್. ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ಗೋಸ್ಕರ ಬಿಸ್ನೆಸ್ನಲ್ಲಿ ನಾವು ವಿಡ್ರಾ ಮಾಡುವಂಥ ಹಣವನ್ನು ಏನಂತ ಕರೀತಾರೆ ಅಂದರೆ ಡ್ರಾಯಿಂಗ್ಸ್ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಅಕೌಂಟ್ಸ್ ವಿಲ್ ಬಿ ಕ್ರೆಡಿಟೆಡ್ ಇಫ್ ಯು ಕಂಪನಿ ಪರ್ಚೇಸ್ ಬಿಲ್ಡಿಂಗ್ ಫಾರ್ ಕ್ಯಾಶ್? ನಾವು ಇದನ್ನು ಬಿಲ್ಡಿಂಗ್ ಕ್ರೆಡಿಟ್ ಮಾಡಿರ್ತೀವಿ ಕಂಪನಿಗೆ, ಪರ್ಚೇಸ್ ಆಫ್ ಬಿಲ್ಡಿಂಗ್ ಫಾರ್ ಕ್ಯಾಶ್ ಮೂಲಕ ನಾವು ಪರ್ಚೇಸ್ ಮಾಡಿದರೆ ಅದನ್ನ ಏನಂತ ಕರಿತೀವಿ? ಸೊ ಕ್ಯಾಶ್ ಅಕೌಂಟ್. ದ ನಾರ್ಮಲ್ ಬ್ಯಾಲೆನ್ಸ್ ಲಯಬಿಲಿಟಿ ಅಕೌಂಟ್ಸ್ ಆರ್. ಲಯಬಿಲಿಟಿ ಸೈಡ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ. ನಾರ್ಮಲ್ ಆಗಿ ಬ್ಯಾಲೆನ್ಸಲ್ಲಿ ಲಯಬಿಲಿಟಿ ಸೈಡ್ ಯಾವಾಗಲೂ ಏನು ಬರುತ್ತೆ? ಕ್ರೆಡಿಟ್ ಬ್ಯಾಲೆನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾರ್ಮಲ್ ಬ್ಯಾಲೆನ್ಸ್ ಈಸ್ ರೆಂಟ್ ಎಕ್ಸ್ಪೆನ್ಸಸ್? ರೆಂಟ್ ಎಕ್ಸ್ಪೆನ್ಸಸ್ ಅಂದರೆ ಕಟ್ಟುವಂಥ ಬಾಡಿಗೆ ಹಣ. ಇದು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಇದು ನಾಮಿನಲ್ ಅಕೌಂಟ್ ರೂಲ್ಸ್ ಅಪ್ಲೈ ಆಗೋದ್ರಿಂದ ಇದು ಡೆಬಿಟ್ ಬ್ಯಾಲೆನ್ಸ್ ಆಗಿರುತ್ತೆ. ಆಫೀಸ್ ಇಕ್ವಿಪ್ಮೆಂಟ್ಸ್ ಅಂಡರ್ ಇಸ್ ಕ್ಲಾಸಿಫೈಡ್ ಆಸ್ ಡ್ಯಾಶ್. ಆಫೀಸ್ ಇಕ್ವಿಪ್ಮೆಂಟ್ ಅನ್ನೋದು ಯಾವ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಗೆ ಅಪ್ಲೈ ಆಗ್ತಿದೆ ಅಂತ ಕೇಳ್ತಾರೆ? ರಿಯಲ್ ಅಕೌಂಟಿಗೆ. ದ ರಿಯಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಅಸೆಟ್ಸು, ಲಯಬಿಲಿಟಿ ಮತ್ತು ರಿಯಲ್ ಅಕೌಂಟಲ್ಲಿ ಇನ್ನೊಂದು ಬರುವಂಥದ್ದು ಕ್ಯಾಪಿಟಲ್. ಸೊ ಈ ಮೂರು ಕೂಡ ನಮ್ಮ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಬರುವಂಥದ್ದು. ಆದ್ದರಿಂದ ಇದನ್ನ ರಿಯಲ್ ಅಕೌಂಟ್ಸ್ಗೆ ಹೋಗುತ್ತೆ. ಡ್ಯಾಶ್ ಇಸ್ ದ ಕಾಮನ್ ಬೇಸ್ಡ್ ಪ್ರಿಪೇರ್ಡ್ ಎ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸನ್ನು ಯಾವುದನ್ನು ಆಧಾರ ಇಟ್ಕೊಂಡು ಮಾಡ್ತಾರೆ ಅಂತ ಕೇಳ್ತಾರೆ? ಲೆಡ್ಜರ್ ಅಕೌಂಟ್ಸ್. ಲೆಡ್ಜರ್ ಅಕೌಂಟ್ಸಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ಕೊತೀವಿ. ಪೇಮೆಂಟ್ಸ್ ಆಫ್ ರೆಂಟ್ ಎಕ್ಸ್ಪೆನ್ಸಸ್ ಇಸ್ ರೆಕಾರ್ಡ್ ವಿಚ್ ಸೈಡ್ ಆಫ್ ಕ್ಯಾಶ್ ಬುಕ್? ರೆಂಟ್ ಎಕ್ಸ್ಪೆನ್ಸಸ್ ಅನ್ನೋದು
ಯಾವುದರ ಅಂಡರ್ ಪೇಮೆಂಟ್ಸಲ್ಲಿ ಬರುತ್ತೆ. ರೆಂಟ್ ಎಕ್ಸ್ಪೆನ್ಸಸ್ ನಾವು ಖರ್ಚು ಮಾಡುವಂಥ ಹಣ. ಸೊ ಇದು ಕ್ಯಾಶ್ ಬುಕ್ಕಲ್ಲಿ ಪೇಮೆಂಟ್ ಸೈಡು ಎಂಟ್ರಿ ಆಗುತ್ತೆ. ಆ್ಯನ್ ಎಂಟ್ರಿ ವಿಚ್ ಈಸ್ ಮೇಡ್ ಒನ್ ಬೋತ್ ಸೈಡ್ ಕ್ಯಾಶ್ ಬುಕ್ ಕಾಲ್ಸ್, ಅಂದರೆ ನಮಗೆ ಬೋತ್ ಸೈಡ್ ಕ್ಯಾಶ್ ಮತ್ತು ಬ್ಯಾಂಕ್ ಅಂತ ಎಂಟ್ರೀಸ್ ಬರುತ್ತಲ್ಲ, ಇವನ್ನ ಏನಂತ ಕರೀತಾರೆ, ಕಾಂಟ್ರಾ ಎಂಟ್ರಿ ಅಂತ ಕರೀತಾರೆ. ಸೊ ಕ್ಯಾಶ್ ಬುಕ್ ಪ್ರಿಪೇರ್ಡ್ ಬೈ, ಕ್ಯಾಶ್ ಬುಕ್ಕನ್ನು ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತ, ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ಕೇಳ್ತಾರೆ, ಅಕೌಂಟೆಂಟ್ ಆಫ್ ಬಿಸ್ನೆಸ್. ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್, ಇದಕ್ಕೆ ಏನಂತ ಕರೀತಾರೆ ಅಂದರೆ ಅಸೆಟ್ಸ್. ಮತ್ತು ವಾಟ್ ಟೈಪ್ ಆಫ್ ದ ಎಕ್ಸ್ಪೆನ್ಸಸ್ ಪೇಯ್ಡ್ ಔಟ್ ಆಫ್ ಗ್ರೂಪ್ ಪ್ರಾಫಿಟ್, ಅಂದರೆ ಇದು ಗ್ರಾಸ್ ಪ್ರಾಫಿಟ್ ಯಾವುದೆಲ್ಲ ಬರುತ್ತೆ. ಜನರಲ್ ಎಕ್ಸ್ಪೆನ್ಸಸ್ ಕೂಡ ಗ್ರಾಸ್ ಪ್ರಾಫಿಟಲ್ಲಿರುತ್ತೆ, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಕೂಡ ಗ್ರಾಸ್ ಪ್ರಾಫಿಟಲ್ಲಿರುತ್ತೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಇದಕ್ಕೆ ಆನ್ಸರು ಆಲ್ ಆಫ್ ದ ಅಬೋವ್. ಇಂಟ್ರೆಸ್ಟ್ ಆನ್ ಲೋನ್ ಪೇಯ್ಡ್ ಬೈ ಬಿಸ್ನೆಸ್ ಈಸ್ ಎಕ್ಸಾಂಪಲ್ ಆಫ್ ರೆವೆನ್ಯೂ ಎಕ್ಸ್ಪೆನ್ಸಸ್. ಅಕೌಂಟ್ಸ್ ರಿಸೀವೇಬಲ್ ಆ್ಯಂಡ್ ಇನ್ವೆಂಟ್ರಿ ಆರ್ ದ ಎಕ್ಸಾಂಪಲ್ ಆಫ್. ಇದು ಅಕೌಂಟ್ಸ್ ರಿಸೀವೇಬಲ್ ಅಂದರೆ ಮೊದಲೇ ತೊಗೊಂಡಿರ್ತೀವಲ್ಲ ಆ ಹಣ, ಮತ್ತು ಇನ್ವೆಂಟ್ರಿ ಮೊದಲೇ ನಾವು ಸರಕುಗಳನ್ನು ತೊಗೊಂಡಿದ್ರೆ ಇದಕ್ಕೆ ಏನಂತ ಕರಿತೀವಿ, ಕರೆಂಟ್ ಅಸೆಟ್ಸ್. ಫಾಲೋ ಎಕ್ಸಿಸ್ಟ್ ರೂಲ್ಸ್ ಫಾರ್ ದ ಇನ್ವಾಯ್ಸಿಂಗ್ ಇನ್ ಅಂಡರ್. ಇದು ಎಕ್ಸಿಸ್ಟ್ ರೂಲ್ಸ್ ಅನ್ನೋದು ಇದು ಯಾವುದರಲ್ಲಿ ಬರುತ್ತೆ ಅಂತ ಅಂದರೆ F11 F3 ಇದು ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸ್ ಸೆಕ್ಷನಲ್ಲಿ ಬರುತ್ತೆ. ಫ್ರಮ್ 16A ಈಸ್ ಸ್ಟೇಟ್ಮೆಂಟ್ ಆಫ್ TDS ವಿಚ್ ಆಫ್ ಅಪ್ಲೈಡ್ ಫಾರ್. ಇದು ನಾನ್ ಸ್ಯಾಲ್ರಿಡ್ ಪರ್ಸನ್ಗೆ ಅಪ್ಲೈ ಮಾಡುವಂಥ ಫಾರ್ಮ್ ನಂಬರ್ ಆಗಿರುತ್ತೆ, ಅದರಿಂದ ಇದು ನಾನ್ ಸ್ಯಾಲ್ರಿ ಅಪ್ಲೈ ಆಗುತ್ತೆ. ಫ್ರಾಮ್ ವಿಚ್ ಮೇನು ವಿಲ್ ಸಿ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸನ್ನು ಯಾವ್ದು ತೋರಿಸುತ್ತೆ ಅಂತ ಕೇಳುತ್ತೆ. ರಿಪೋರ್ಟ್ಸಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸನ್ನು ನೋಡ್ತೀವಿ. ಪಾನ್ ಸ್ಟ್ಯಾಂಡ್ ಫಾರ್, ಪಾನ್ ಅಂದರೆ ಏನು ಅಂತ, ಪರ್ಮನೆಂಟ್ ಅಕೌಂಟ್ ನಂಬರ್. ಪೇರೋಲ್ ಈಸ್ ಡ್ಯಾಶ್. ಪೇರೋಲ್ಗೆ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳ್ತಾರೆ. ಪೇರೋಲ್ಗೆ ಶಾರ್ಟ್ಕಟ್ ಕೀ ಕಂಟ್ರೋಲ್ F4. ಫಿಸಿಕಲ್ ಸ್ಟಾಕ್ ಜರ್ನಲ್ ವೋಚರ್. ಫಿಸಿಕಲ್ ಸ್ಟಾಕ್ ಜರ್ನಲ್ ವೋಚರನ್ನು ಯಾವುದು ಅಂತ ಕೇಳ್ತಾರೆ. Alt F10 ನೋಡಿದ್ರೆ ಫಿಸಿಕಲ್ ಸ್ಟಾಕ್ ಜರ್ನಲ್ ವೋಚರ್ ಬರುತ್ತೆ. ಹೌ ಮೆನಿ ಸಬ್ ಡಾಕ್ಯುಮೆಂಟ್ ಟೈಪ್ಸ್ ಆಫ್ ಇನ್ ದ ರಿಸಿಪ್ಟ್ ಡಾಕ್ಯುಮೆಂಟ್. ರಿಸಿಪ್ಟ್ ಟೈಪಲ್ಲಿ ಎಷ್ಟು ವಿಧವಾದ ಸಬ್ ಡಾಕ್ಯುಮೆಂಟ್ ಬರುತ್ತೆ ಅಂತ ಕೇಳ್ತಾರೆ. 4 ಟೈಪ್ಸ್ ಆಫ್ ಸಬ್ ಡಾಕ್ಯುಮೆಂಟ್. ಹೌ ಮೆನಿ ಟೈಪ್ಸ್ ಆಫ್ ವೋಚರ್ಸ್ ಆರ್ ದೇರ್ ಇನ್ ಅಕೌಂಟಿಂಗ್ ವೋಚರ್. ಅಕೌಂಟಿಂಗ್ ವೋಚರಲ್ಲಿ ಎಷ್ಟು ವಿಧದ ವೋಚರ್ ಇದೆ ಅಲ್ಲ, ಅಕೌಂಟಿಂಗಲ್ಲಿ 10 ವೋಚರ್ಸ್ ಇರುತ್ತೆ. ಕಾಂಟ್ರಾ, ಪೇಮೆಂಟ್, ರಿಸಿಪ್ಟ್, ಜರ್ನಲ್, ಸೇಲ್ಸ್, ಪರ್ಚೇಸ್, ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್, ರಿವರ್ಸ್ ಜರ್ನಲ್ ಆ್ಯಂಡ್ ಮೆಮೋ ವೋಚರ್ಸ್. ದಿಸ್ ಈಸ್ ದ ಫಸ್ಟ್ ವೋಚರ್ ಅಪಿಯರ್ ವಿಲ್ ಬಿ ಟ್ಯಾಲಿ ಇನ್ ವೋಚರ್ ಓಪನ್ಸ್. ಟ್ಯಾಲಿ ವೋಚರ್ ಓಪನ್ ಆದಾಗ ಯಾವ ಒಂದು ವೋಚರ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೇನೆ. ಪೇಮೆಂಟ್ ವೋಚರ್ ಸ್ಟಾರ್ಟಿಂಗ್ ಕಾಣಿಸೋದೆ ಪೇಮೆಂಟ್ ವೋಚರ್. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ ಫ್ರಮ್. ಇಂಡಿಯಾದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST ಅನ್ನೋದು ಯಾವಾಗ ಜಾರಿ ಬಂತು ಅಂತ ಕೇಳ್ತಾರೆ. 1 ಜುಲೈ 2017 ಜಾರಿಗೆ ಬರುತ್ತೆ. ವೆನ್ ಎ GST ಡೀಲರ್ ಇನ್ ಕರ್ನಾಟಕ ಸೆಲ್ಸ್ ಪ್ರಾಡಕ್ಟ್ ಆನ್ ದ GST ಡೀಲರ್ ಕಸ್ಟಮರ್ ಇನ್ ಕೇರಳ ಟ್ಯಾಕ್ಸ್ ಕಲೆಕ್ಟೆಡ್. ಅಂದರೆ ನಮ್ಮ ಒಂದು ಕರ್ನಾಟಕದಿಂದ ಕೇರಳಕ್ಕೆ ನಾವು ಐಟಮನ್ನು ಕಳಿಸಿ ನಾವು ಯಾವ ರೀತಿ GSTನ ಅಪ್ಲೈ ಮಾಡಬೇಕು ಅಂತ ಕೇಳ್ತಾರೆ. IGST. ದ ಹೈಯೆಸ್ಟ್ GST ಇನ್ ಅಪ್ಲಿಕೇಬಲ್ ಇನ್ ನೋನ್ ಎಸ್. ನಮ್ಮ ಒಂದು ಹೈಯೆಸ್ಟ್ GST ಎಷ್ಟಿದೆ ಅಂದರೆ 28%. ದ ವಿಚ್ ಕಂಟ್ರಿ GST ಡ್ಯುಯಲ್ ಮೋಡ್ ಹ್ಯಾಸ್ ಬಿ ಅಡಾಪ್ಟೆಡ್ ಇನ್ ಇಂಡಿಯಾ. ಯಾವ ದೇಶದ ಒಂದು ಡ್ಯುಯಲ್ ಮೋಡ್ ಅಂದರೆ ಬೇರೆ ಬೇರೆ ರೀತಿ GST ಇದೆಯಲ್ಲ, ಸೊ ಆ ಮೋಡು ಎಲ್ಲಿಂದ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಕೇಳ್ತಾರೆ. ಇದು ಕೆನಡಾ ಮಾದರಿಯಿಂದ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಹೌ ಮೆನಿ ಸ್ಟ್ರಕ್ಚರ್ಸ್ ಡಸ್ ಇಂಡಿಯಾ GST ಸಿಸ್ಟಮ್. GST ಸಿಸ್ಟಮ್ ಇಂಡಿಯಾದಲ್ಲಿ ಎಷ್ಟು ವಿಧವಾದ ಇದೆ ಅಂತ. 4 ಅಂದರೆ CGST, SGST, IGST ಆ್ಯಂಡ್ UTGST ಅಂತ ಇದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ರಿಪ್ಲೇಸ್ ವಿಚ್ ಟ್ಯಾಕ್ಸ್. ಯಾವ ಒಂದು ಟ್ಯಾಕ್ಸನ್ನು ರಿಪ್ಲೇಸ್ ಮಾಡಿ GST ಬಂದಿದೆ ಅಂತ ಕೇಳ್ತಾರೆ. ವ್ಯಾಟನ್ನು ಕೂಡ ರಿಪ್ಲೇಸ್ ಮಾಡಿದ್ದಾರೆ, ಎಕ್ಸಸ್ ಡ್ಯೂಟಿಯನ್ನು ಮಾಡಿದರೆ ಕೂಡ CSTಯನ್ನು ಕೂಡ ಮಾಡಿ ಇದು GST ಜಾರಿ ಬಂದಿರೋದು. ಆದ್ದರಿಂದ ಆಲ್ ಆಫ್ ದ ಅಬೋವ್. ವೆನ್ ವಾಸ್ ದ ಇಂಟ್ರೊಡ್ಯೂಸ್ ಆಫ್ GST ಇನ್ ಇಂಡಿಯಾ ಅನೌನ್ಸ್ ಫಸ್ಟ್ ಇಂಡಿಯಾದಲ್ಲಿ ಯಾವಾಗ GSTನ ಅನೌನ್ಸ್ ಮಾಡ್ತಾರೆ ಅಂದರೆ 2006. ಸೊ 2006. ವಾಟ್ ಈಸ್ ಸ್ಯಾಕ್ ಸ್ಟ್ಯಾಂಡ್ ಫಾರ್ GST. ಸ್ಯಾಕ್ ಅಂದರೆ ಏನು GSTಲಿ ಅಂತ, ಸರ್ವಿಸ್ ಅಕೌಂಟಿಂಗ್ ಕೋಡ್ ಅಂತ ಕರಿತೀವಿ. ವಿಚ್ ಆಪ್ಷನ್ ಫ್ರಮ್ ಕಂಪನಿ ಇಂಟು ಮೆನು ಈಸ್ ಸೆಲೆಕ್ಟೆಡ್ ಕ್ರಿಯೇಟೆಡ್ ಎ ನ್ಯೂ ಕಂಪನಿ. ನ್ಯೂ ಕಂಪನಿಯನ್ನು ಇದು ಮಾಡಲಿಕ್ಕೆ ಯಾವುದನ್ನು ಬಳಸ್ತೀವಿ, ಕ್ರಿಯೇಟ್
ಕಂಪನಿ. ವಿಚ್ ಆಫ್ ದ ಮೆನು ಯೂಸ್ಡ್ ಕ್ರಿಯೇಟ್ ನ್ಯೂ ಲೆಡ್ಜರ್ ಆ್ಯಂಡ್ ಗ್ರೂಪ್ ವೋಚರ್ ಟೈಪ್ಸ್. ಇದಕ್ಕೆ ನಾವು ಅಕೌಂಟ್ಸ್ ಇನ್ಫೋ ಅಂತ ಹಾಕಿದ್ರು ಸರಿ, ಮಾಸ್ಟರ್ಸ್ ಅಂತರೂ ಕೂಡ ಸರಿ. ಸ್ಯಾಲ್ರಿ ಅಕೌಂಟ್ ಕಮ್ಸ್ ಅಂಡರ್. ಸ್ಯಾಲರಿ ಅನ್ನೋದು ಮಂತ್ಲಿ ಒಂದ್ಸರಿ ಕೊಡೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ವಿಚ್ ಲೆಡ್ಜರ್ ಈಸ್ ಕ್ರಿಯೇಟೆಡ್ ಬೈ ಟ್ಯಾಲಿ ಆಟೋಮೆಟಿಕಲಿ. ಸೂನ್ ವಿ ಆರ್ ಕ್ರಿಯೇಟೆಡ್ ನ್ಯೂ ಕಂಪನಿ. ನ್ಯೂ ಕಂಪನಿಯನ್ನು ಇದು ಮಾಡಿದಾಗ ಸೊ ಯಾವ ಒಂದು 2 ಲೆಡ್ಜರ್ ಅಕೌಂಟ್ ಕಾಣಿಸ್ತಾ ಇರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಕಾಣಿಸ್ತಾ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಕಾಣ್ತಾ ಇರುತ್ತೆ. ಆದ್ದರಿಂದ ಎ ಆ್ಯಂಡ್ ಬಿ ಇದಕ್ಕೆ. ಹೌ ಮೆನಿ ಟೈಪ್ಸ್ ಆಫ್ ರಿಲೇಟೆಡ್ ಅವೇಬಲ್ ಇನ್ ಟ್ಯಾಲಿ. ಹೌ ಮೆನಿ ವೋಚರ್ಸ್ ಇದೆ? 18 ವೋಚರ್ಸ್. We can show bill-wise details of debtors and creditors activated. ಅಂದರೆ ಡೆಬಿಟರ್ಸ್ ಮತ್ತು ಕ್ರೆಡಿಟರ್ಸನ್ನು ಆಕ್ಟಿವೇಟ್ ಮಾಡಿದಾಗ ಏನು ಕಾಣಿಸುತ್ತೆ ಅಂದರೆ ಬಿಲ್-ವೈಸ್ ಡೀಟೇಲ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಹೌ ಮೆನಿ ಟೈಪ್ಸ್ ಆಫ್ ಮೆಜರ್ ಯೂನಿಟ್ಸ್. ಮೆಜರ್ ಯೂನಿಟ್ಸಲ್ಲಿ 2 ರೀತಿ ಯೂನಿಟ್ಸ್ ಇರುತ್ತೆ, ಸಿಂಪಲ್ ಯೂನಿಟ್ಸ್ ಮತ್ತು ಕಾಂಪೌಂಡ್ ಯೂನಿಟ್ಸ್. ಆದ್ದರಿಂದ 2 ವಿಧ. ವಿ ಕ್ಯಾನ್ ಚೇಂಜ್ ಕಂಪನಿ ಇನ್ ಇನ್ಫಾರ್ಮೇಷನ್. ಕಂಪನಿ ಆಲ್ಟರ್. ಟ್ರಯಲ್ ಬ್ಯಾಲೆನ್ಸ್ ಇಸ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ದ ಲೀಸ್ಟ್. ಎಂಪ್ಲಾಯ್ ಸ್ಯಾಲರಿ ಡೀಟೇಲ್ಸ್ ಆರ್ ಶೋವನ್ ಇನ್. ಎಂಪ್ಲಾಯ್ ಸ್ಯಾಲರಿ ಡೀಟೇಲ್ಸ್ ಅಂತ ಯಾವುದನ್ನ ಕರೀತಾರೆ ಅಂದರೆ ಪೇರೋಲ್ ಶೀಟನ್ನು. ಆಮೇಲೆ ದ ಒರಿಜಿನಲ್ ಬುಕ್ ಅಂತ ಯಾವುದನ್ನು ಕರೀತಾರೆ ಅಂದರೆ ಜರ್ನಲ್ ಎಂಟ್ರೀಸನ್ನು. ಸೊ ನೆಕ್ಸ್ಟ್ ನಿಮಗೆ ಹೌ ಕ್ಯಾನ್ ವಿ ಮಾಡಿಫೈ ದ ಎಕ್ಸಿಸ್ಟೆಂಟ್ ಕಂಪನಿ. ಏನಾದರೂ ಕಂಪನಿ ಡಾಟಾವನ್ನು ಚೇಂಜ್ ಮಾಡಬೇಕು ಅಂದರೆ ಯಾವುದನ್ನು ಬಳಸ್ತೀರ ಅಂದರೆ ಕಂಪನಿ ಆಲ್ಟರ್. ವಿ ಕ್ಯಾನ್ ಕ್ಯಾನ್ಸಲ್ ಎ ವೋಚರ್. ವೋಚರನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಲ್ಟ್ ಎಕ್ಸ್ ಅನ್ನು ಬಳಸ್ತೀವಿ. ಈ ಶಾರ್ಟ್ಕಟ್ ಕೀ ಆಕ್ಟಿವೇಟೆಡ್ ಕ್ಯಾಲ್ಕುಲೇಟರ್ನ ಆಕ್ಟಿವೇಟ್ ಮಾಡಲಿಕ್ಕೆ ಕಂಟ್ರೋಲ್ ಎನ್ ಅನ್ನು ಬಳಸ್ತೀವಿ. ವಿ ಕ್ಯಾನ್ ಗೆಟ್ ದ ರಿಪೋರ್ಟ್ ಆಫ್ ಇಂಟ್ರೆಸ್ಟ್ ಫ್ರಮ್. ಇಂಟ್ರೆಸ್ಟನ್ನು ರಿಪೋರ್ಟನ್ನು ನೋಡಲಿಕ್ಕೆ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಒಳಗಡೆ ಆಟೋಮೆಟಿಕ್ ಇಂಟ್ರೆಸ್ಟ್ ರಿಪೋರ್ಟ್ ಬರುತ್ತೆ. ಎ ಲೆಡ್ಜರ್ ಕ್ಯಾನ್ ಬಿ ಮೇಡ್ ಡಿಕ್ಲರೇಷನ್ ಇನ್ ಸ್ಪೇಸ್ ಆಫ್ ಥ್ರೂ. ಇದಕ್ಕೆ ಆಲ್ಟ್ F2 ಬರುತ್ತೆ. ಸೊ ಲೆಡ್ಜರನ್ನು ಡಿಕ್ಲರೇಷನ್ನು ಮಾಡಲಿಕ್ಕೆ, ಅಥವಾ ಇಲ್ಲಿ F12 ಕೂಡ ಆಗುತ್ತೆ. TDS ಡಿಡಕ್ಷನ್ ಕ್ಯಾನ್ ಬಿ ಥ್ರೂ. TDS ಡಿಡಕ್ಷನ್ ಯಾವ ವೋಚರಲ್ಲಿ ಎಂಟ್ರಿ ಮಾಡ್ತೀವಿ ಅಂದರೆ ಜರ್ನಲ್ ವೋಚರ್. ಯಾಕಂದರೆ TDS ಅನ್ನೋದು ಒಂದು ಅಡ್ಜಸ್ಟ್ಮೆಂಟ್ ಆದ್ದರಿಂದ. ಕ್ಯಾನ್ ಬಿ ಶೋ ಬಿಲ್-ವೈಸ್ ಡೀಟೇಲ್ಸ್ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್. ಬಿಲ್-ವೈಸ್ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಅಂತ ಬಂದಾಗ ಮೇಂಟೈನ್ ಬಿಲ್-ವೈಸ್ ಡೀಟೇಲ್ಸನ್ನು ನಾವು ಎಸ್ ಮಾಡ್ಕೋಬೇಕಾಗತ್ತೆ. ಸಸ್ಪೆನ್ಸ್ ಅಕೌಂಟ್ಸ್ ಗ್ರೂಪ್ ಅಂಡರ್ ಲಯಬಿಲಿಟಿ. ಶಾರ್ಟ್ಕಟ್ ಕೀ ಕ್ವಿಟ್, ಕಂಟ್ರೋಲ್ ಕ್ಯೂ. ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ ಆಫ್ ಪ್ರಿಪರೇಷನ್ ಆಫ್ ಟೇಬಲ್ಸ್ ಆ್ಯಂಡ್ ಗ್ರಾಫ್ಸ್ ಕ್ಯಾನ್ ಬಿ ಯೂಸಿಂಗ್. ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ ಮತ್ತು ಪ್ರಿಪರೇಷನನ್ನು ಟೇಬಲನ್ನು ಮಾಡಲಿಕ್ಕೆ ಎಕ್ಸೆಲನ್ನು ಬಳಸ್ತೀವಿ. ಸೊ ಇದು ಎಕ್ಸೆಲ್ ಅನ್ನೋದು ನಮಗೆ ಮ್ಯಾಥಮೆಟಿಕಲ್ಗೆ ಬಳಸುವಂಥದ್ದು ಒಂದು ಸಾಫ್ಟ್ವೇರ್ ಆಗಿರುತ್ತೆ, ಫಾರ್ಮುಲಾವನ್ನು ಅಪ್ಲೈ ಮಾಡಲಿಕ್ಕೆ. ಒಂದು ವಿಚ್ ಆಫ್ ಇಸ್ ನಾಟ್ ಫಂಕ್ಷನ್ ಇಸ್ MS Excel. MS Excelಲ್ಲಿ ಯಾವ ಒಂದು ಫಂಕ್ಷನ್ಸ್ ಅನ್ನೋದು ಅಪ್ಲೈ ಆಗ್ತಾ ಇಲ್ಲ ಅಂದರೆ ಎವರೇಜ್ ಫಂಕ್ಷನ್ಸ್ ಇಸ್ ಮೇ ಬಿ. MS Excel ಮೋಸ್ಟ್ ಬಿಗಿನಿಂಗ್ ಯಾವುದು? ಆ್ಯಂಡ್ ಈಕ್ವಲ್ ಸೈನ್ ಇನ್ ಅಂದರೆ ಮೊದಲು ಈಕ್ವಲ್ಸ್ ಅನ್ನೋದು ಬಿಗಿನಿಂಗಲ್ಲಿ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಯೂಸ್ ಟು ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್. ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಅಂದರೆ ಬೇರೆ ದೇಶದ ಹಣವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವುದನ್ನು ಬಳಸ್ತೀವಿ ಅಂದರೆ ಸ್ವಿಫ್ಟ್. ಒನ್ ಆಫ್ ದ ಐಟಮ್ಸ್ ಇಸ್ ನಾಟ್ ರಿಲೇಟೆಡ್ ಟು ಇ ಬ್ಯಾಂಕಿಂಗ್. ಇ ಬ್ಯಾಂಕಿಗೆ ಸಂಬಂಧಿಸಿದ್ದು ಅಲ್ಲ ಅಂತ ಹೇಳಿದರೆ ಡಿಮ್ಯಾಂಡೆಡ್ ಡ್ರಾಫ್ಟ್. ವಾಟ್ ಈಸ್ ದ OTP ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್. OTP ಅಂದರೆ ಏನು ಅಂತ ಒನ್ ಟೈಮ್ ಪಾಸ್ವರ್ಡ್. ಈ ಡಿಕ್ಲೇರ್ ವೋಚರ್ ಇನ್ ಪೋಸ್ಟ್ ಡೇಟೆಡ್ ವೋಚರನ್ನು ಎಂಟ್ರಿ ಮಾಡಲಿಕ್ಕೆ ಕಂಟ್ರೋಲ್ T. ಇನ್ ವಿಚ್ ಅಕೌಂಟಿಂಗ್ ವೋಚರ್ ಟು ಇನ್ವೆಂಟರಿ ವೋಚರ್. ಅಕೌಂಟಿಂಗ್ ವೋಚರಿಂದ ಇನ್ವೆಂಟರಿ ವೋಚರ್ಗೆ ಪಾಸ್ ಮಾಡಲಿಕ್ಕೆ ಆಲ್ಟ್ F1 ಅನ್ನು ಬಳಸ್ತೀವಿ. ನೆಕ್ಸ್ಟ್ TDS ರಿಪೋರ್ಟ್. TDS ರಿಪೋರ್ಟನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಡಿಸ್ಪ್ಲೇ, ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್, TDS ಔಟ್ಸ್ಟ್ಯಾಂಡಿಂಗ್, TDS ಕಾಂಪೋಸಿಷನಲ್ಲಿ ನೋಡ್ತೀವಿ. ಇನ್ ವಿಚ್ ಕ್ಯಾನ್ ಬಿ ಯೂಸ್ ಟ್ರಾನ್ಸ್ಫರ್ ಅಮೌಂಟ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್. ಒಂದು ಬ್ಯಾಂಕಿಂದ ಅನದರ್ ಬ್ಯಾಂಕಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವ ವೋಚರ್ ಬಳಸ್ತೀವಿ ಅಂದರೆ ಕಾಂಟ್ರಾ ವೋಚರ್. ಫೈನಲ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್. ಫೈನಲ್ ಅಕೌಂಟ್ಸನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂದರೆ ಆ್ಯನ್ಯುವಲಿ ಪ್ರಿಪೇರ್ ಮಾಡ್ತೀವಿ. ವಿಚ್ ಆರ್ ದ ಕರೆಂಟ್ ಲಯಬಿಲಿಟಿ. ಯಾವುದು? ವಿಚ್ ಆರ್ ದ ಕರೆಂಟ್ ಲಯಬಿಲಿಟಿ? ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಓವರ್ ಡ್ರಾಫ್ಟ್. ಎಲ್ಲವೂ ಕೂಡ ಆಲ್ ಆಫ್ ದ ಅಬೋವ್. ಇದು ಆನ್ಸರ್ ಆಲ್ ಆಫ್ ದ ಅಬೋವ್. ನೆಕ್ಸ್ಟ್ ಆಲ್ ಫಾರ್ಮುಲಾಸ್ MS Excel ಸ್ಟಾರ್ಟ್. ಇದು MS Excelಗೆ ಮೊದಲು ಯಾವ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾದ್ರೆ ಯಾವುದನ್ನು ಬಳಸ್ತೀವಿ ಅಂದರೆ ಈಕ್ವಲ್ಸ್.
ನೆಕ್ಸ್ಟ್ ಇಲ್ಲಿ ಫಾರ್ ಎಕ್ಸ್ಪೋರ್ಟ್ ಡಾಟಾ ಕಂಪನಿ ಟು ಕಂಪನಿ, ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಫಾರ್ಮೆಟ್ ಅಂದರೆ ಡಾಟಾವನ್ನು ಇದು ಮಾಡಲಿಕ್ಕೆ PDF ಫಾರ್ಮೆಟನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕಾಲಮ್ಸ್ ಇನ್ ವಿಡ್ತ್ 255 ಕ್ಯಾರೆಕ್ಟರ್ಸ್, ಒಂದು ಎಕ್ಸೆಲ್ ಶೀಟಲ್ಲಿ 255 ಕ್ಯಾರೆಕ್ಟರ್ಸಲ್ಲಿ ಇದೆ ವಿಡ್ತ್ ಅನ್ನೋದು. ಈ ಪ್ರೋಸೆಸ್ ಕೀಪ್ ಪ್ರೋವಿಸಿವಿಂಗ್ ಇನ್ ಸ್ಕ್ರೋಲಿಂಗ್ ಥ್ರೂ ದ ರೆಸ್ಟ್ ಆಫ್ ವರ್ಕ್ ಶೀಟ್ ಈಸ್ ನೋನ್ ಆಸ್, ಅಂದರೆ ಮೇಲೆ ವರ್ಕ್ ಶೀಟಲ್ಲಿ ಹೆಡ್ಲೈನು ಮತ್ತು ಕಾಲಮ್ ಅನ್ನೋದನ್ನು ಲಾಕ್ ಮಾಡಲಿಕ್ಕೆ ಏನನ್ನು ಬಳಸ್ತೀವಿ ಅಂದರೆ ಫ್ರೀಸ್ ಫ್ಯಾನ್ಸನ್ನು ಬಳಸ್ತೀವಿ ನಾವು. ಈ ಆಲ್ಟರ್ ಮಾಸ್ಟರ್ ಇನ್ ಮೇಕಿಂಗ್ ರಿಪೋರ್ಟ್ ವೈಲಿಂಗ್ ರಿಪೋರ್ಟನ್ನು ನಾನು ನೋಡಲಿಕ್ಕೆ ಏನನ್ನು ಬಳಸ್ತೀವಿ ಅಂದರೆ ಕಂಟ್ರೋಲ್ ಎಂಟರ್. ದ ಇಂಟರಾಕ್ಷನ್ಸ್ ಇನ್ ರೋ ಆ್ಯಂಡ್ ಕಾಲಮ್ಸ್ ಇಸ್, ರೋ ಮತ್ತು ಕಾಲಮ್ಸ್ ಅನ್ನೋದು ಸೇರುವಂಥ ಸ್ಥಳವನ್ನು ಏನಂತ ಕರಿತೀವಿ ಅಂದರೆ ಸೆಲ್ ಅಂತ ಕರಿತೀವಿ. CST ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, GST ಸ್ಟ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಈ ರೀತಿಯಾಗಿ ನಾನು ಕೆಲವೊಂದು ಟ್ರಾನ್ಸಾಕ್ಷನ್ ಒಂದು ಕ್ವಶನ್ಸ್ಗಳನ್ನು ನಿಮಗೆ ತೋರಿಸಿದ್ದೀನಿ. ಸೊ ಈ ರೀತಿಯಾಗಿ ನೀವು ಟ್ಯಾಲಿಯಲ್ಲಿ ಬರುವಂಥ ಮ್ಯಾಕ್ ಕ್ವಶನ್ಸ್ಗಳನ್ನು ಇನ್ನಷ್ಟು ಕ್ವಶನ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.